ನಿವೃತ್ತಿಯೇ ವೃತ್ತಿ ಬದುಕಿಗೆ ಕೊನೆಯಲ್ಲ. ನಿವೃತ್ತಿ ನಂತರವೂ ನಾನಾ ರೀತಿಯ ಸ್ವಂತ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡು ಆರ್ಥಿಕ ಸಬಲತೆಯೊಂದಿಗೆ ಜೀವನ ಮಟ್ಟವನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳಬಹುದು. ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಇಬ್ಬರು ನಿವೃತ್ತ ನೌಕರರು ಸ್ವ ಉದ್ಯೋಗದ ಜೊತೆಗೆ ತೃಪ್ತಿದಾಯಕ ಬದುಕು ಕಟ್ಟಿಕೊಂಡು ಇತರರಿಗೆ ಮಾದರಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಕೆಲಸದಿಂದ ನಿವೃತ್ತಿಯಾದರೂ ಮೇಕೆ, ಕುರಿ ಮತ್ತು ಕೋಳಿ ಸಾಕಾಣಿಕೆಯ ಮೂಲಕ ಬಾದಾಮಿ ನಿವಾಸಿಗಳಾದ ಹುಸೇನ್ ಸಾಬ್ ರಾಜೂರು ಹಾಗೂ ಮಲ್ಲಿಕ್ ಸಾಬ್ ರಾಜೂರು ಶ್ರಮಜೀವಿಗಳಾಗಿ ಬದುಕು ಕಟ್ಟಿಕೊಂಡಿದ್ದಾರೆ. ಹುಸೇನ್ ಸಾಬ್ ರಾಜೂರ್ 17 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಹಾಗೂ ಮಲ್ಲಿಕ್ ಸಾಬ್ ರಾಜೂರ್ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. ಇದೀಗ ಈ ಇಬ್ಬರು ಸಂಬಂಧಿ ಮೇಕೆ, ಕುರಿ ಮತ್ತು ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿದ್ದಾರೆ. ನಿವೃತ್ತಿಯ ನಂತರ ಕೈಕಟ್ಟಿ ಕುಳಿತುಕೊಳ್ಳದೆ ಕೃಷಿ ಆಧಾರಿತ ಉದ್ಯೋಗ ಆರಿಸಿಕೊಂಡಿರುವ ಇವರ ಕುಟುಂಬ ಬಾದಾಮಿ ಸಮೀಪ ತಮ್ಮದೇ 7 ಗುಂಟೆ ಜಾಗದಲ್ಲಿ ಶೆಡ್ ನಿರ್ಮಿಸಿ ಸುಮಾರು 60 ಕುರಿ ಮತ್ತು ಮೇಕೆ ಜೊತೆಗೆ 800 ಕೋಳಿಗಳನ್ನು ಸಾಕಣೆ ಮಾಡುತ್ತಿದ್ದಾರೆ. ಪ್ರತಿದಿನ 2 ಗಂಟೆಗಳ ಕಾಲ ಇದಕ್ಕೆ ಸಮಯ ಮೀಸಲಿಡುತ್ತಿದ್ದಾರೆ. ಇದರ ಹೊರತಾಗಿ ಸಜ್ಜೆ, ಹಸಿಮೇವು, ಒಣಮೇವು ಜೊತೆಗೆ ಪೋಷಕಾಂಶಯುಕ್ತ ಆಹಾರ ಒದಗಿಸುತ್ತಿದ್ದು ಕೇವಲ 3 ತಿಂಗಳಲ್ಲಿ ಮೇಕೆಗಳನ್ನು ಉತ್ತಮ ತೂಕ ಬರುವಂತೆ ಮಾಡುತ್ತಿದ್ದಾರೆ. ಅಲ್ಲದೆ 1 ತಿಂಗಳ ಜವಾರಿ ಕೋಳಿ ಮರಿಗಳನ್ನು ಸಾಕುತ್ತಿದ್ದು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ. ಕುರಿ, ಮೇಕೆ ಮತ್ತು ಕೋಳಿಗಳಿಗೆ ಬೋರ್ವೆಲ್ ಮೂಲಕ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದಾರೆ. ದೂರದರ್ಶನದೊಂದಿಗೆ ಹುಸೇನ್ ಸಾಬ್ ರಾಜೂರ್ ಸೇನೆಯಿಂದ ನಿವೃತ್ತಿಯಾದರೂ ಕೆಲಸ ನಿಲ್ಲಿಸಿಲ್ಲ. ನಮ್ಮದೇ ಜಾಗದಲ್ಲಿ 6 ತಿಂಗಳಿನಿಂದ ಕುರಿ, ಮೇಕೆ ಮತ್ತು ಕೋಳಿ ಸಾಕಣೆ ಮಾಡುತ್ತಿದ್ದೇವೆ. ಉತ್ತಮ ಫಲ ಸಿಗುತ್ತದೆಂಬ ನಿರೀಕ್ಷೆ ಹೊಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಮೇಕೆಗಳನ್ನು ಸಾಕಣೆ ಮಾಡುವ ಯೋಜನೆ ಇದೆ ಎಂದು ಹೇಳಿದರು. 3 ರಿಂದ 4 ತಿಂಗಳಿಗೊಮ್ಮೆ ನಾವು ಅದನ್ನ ಮಾರಾಟಕ್ಕೆ ತೆಗಿತೀವಿ. ತೆಗಿದ ತಕ್ಷಣ ಅದು ಅವತ್ತಿನ ರೇಟ್, ಮಾರ್ಕೆಟಿನ ರೇಟ್ ಇರ್ತದೆ. ಆ ರೇಟ್ ಪ್ರಕಾರ ನಮ್ಗೆ ಒಳ್ಳೆ ಒಂದು ಲಾಭ ಸಿಗುತ್ತದೆ. ನಾವು ಕುರಿಗಳಿಗೆ ಬೆಳಿಗ್ಗೆ ಒಂದ್ಸಾರಿ ಸಜ್ಜೆ, ಅದಕ್ಕೆ ಹರ್ಗ ಅಂತ ಅದಕ್ಕೆ ಕಾಳು ಮಾಡಿ ಹಾಕ್ತಿವಿ. ಬೆಳಗ್ಗೆ ಆದ ತಕ್ಷಣ 9 ಗಂಟೆಗೆ ಒಂದು ಹೊಟ್ಟು ಶೇಂಗಾ ಹೊಟ್ಟನ್ನ ಕೊಡ್ತೀವಿ. 9 ಗಂಟೆ ಆದ ತಕ್ಷಣ ಅದು ಮತ್ತೆ 2 ಗಂಟೆವರೆಗೆ ಅದನ್ನ ರೆಸ್ಟ್ ಅಲ್ಲಿ ಇರ್ತವೆ. ಮಲ್ಲಿಕ್ ಸಾಬ್ ರಾಜೂರ್ ಸುಮ್ಮನೆ ಕುಳಿತುಕೊಳ್ಳುವ ಬದಲು ಈ ಕಾಯಕದಲ್ಲಿ ತೊಡಗಿಕೊಂಡಿದ್ದೇವೆ. ದಿನಕ್ಕೆ 4 ಗಂಟೆ ಕೆಲಸ ಮಾಡಿದರೆ ಸಾಕು, ಉತ್ತಮ ಆದಾಯವೂ ಬರುತ್ತದೆ, ಜೊತೆಗೆ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ಎಂದು ತಿಳಿಸಿದರು. 1997ರಿಂದ ಫಸ್ಟ್ ಇಂಡಿ ಡಿಪೋ ಅಲ್ಲಿಂದ ಬಾದಾಮಿ ಬಂದ್ವಿ. ಬಾದಾಮಿಯಿಂದ 23 ವರ್ಷ ಸರ್ವಿಸ್ ಮಾಡಿದೆ. ಸರ್ವಿಸ್ ಮಾಡಿ ಕಾಸಿಂದ ಖಾಲಿ ಏನು ಅಡ್ಡಾಡುದು. ಆ ನಂತರ ಇವರು ಹುಡುಗರು ಇದನ್ನ ಮಾಡ್ತೀವಿ ಅಂತಂದ್ರು. ಅವ್ರ ಜೊತೆ ನಾವು ಈ ಕೆಲಸ ಮಾಡ್ಕೊಂತ ಹೊಂಟಿವಿ. ಖಾಲಿ ಕುಂದ್ರಬೇಡ್ರಿ, ಏನಾರ ಒಂದು ಮಾಡ್ಕೊಂತ ಇರ್ಬೇಕು. ಕೈಕಾಲಿನಿಂದ ದಷ್ಟುಡ್ಡದೀವಿ. ಮನ್ಯಾಗ ನಾವು ಏನಾರ ಸ್ವಲ್ಪ ಇದು ಮಾಡಿದ್ವಿ ಅಂದ್ರೆ ಒಳ್ಳೆ ಆರೋಗ್ಯ ಇರ್ತೈತಿ, ಕಿಮ್ಮತ್ ಇರ್ತೈತಿ. ನಮ್ಗ ಯಾಕಡೆಯಿಂದ ರಿಟೈರ್ಡ್ ಆದ ಕೊಟ್ಟನೆ ಏನಾರ ಮಂದಿ ನೋಡ್ತಿರ್ತಾರ. ಆ ನಂತರ ನಾವು ಕೆಲಸ ಮಾಡಿದ್ರೆ ಯಾರ್ದು ದೇವ್ರದ್ದು ಅಂಜಿಕೆ ಇರುದಿಲ್ಲ. ಒಟ್ಟಾರೆ ಕೆಲಸದಲ್ಲಿ ಲಾಭಕ್ಕಿಂತ ತೃಪ್ತಿ ಮುಖ್ಯ ಎನ್ನುವ ಈ ಕುಟುಂಬ ಇತರರಿಗೆ ಪ್ರೇರಣೆಯಾಗಿದ್ದು ನಿವೃತ್ತಿಯ ಬಳಿಕವೂ ಬದುಕು ಕಟ್ಟಿಕೊಳ್ಳುವಲ್ಲಿ ಹಲವರಿಗೆ ಸ್ಫೂರ್ತಿದಾಯಕವಾಗಿದೆ.